ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಕೊಟ್ಟ ಇಟ್ಟಿಗೆ ಜಗದೀಶ್ ತಬ್ಬಿಬ್ಬು ಎಕ್ಸ್ಪೋಸ್ ಮಾಡ್ತೀನಿ ಎಂದವರಿಗೆ ಎಕ್ಸ್ಪ್ರೆಸ್ ಮಾಡಲಾಗದ ಸ್ಥಿತಿ. ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಮೊದಲ ವಾರವೇ ಹೈಡ್ರಾಮ್ ಸೃಷ್ಟಿಸಿದ್ದರು. ಬಿಗ್ ಬಾಸ್ ಮನೆಯಲ್ಲಿದ್ದುಕೊಂಡು ಬಿಗ್ ಬಾಸ್ಗೆ ಜಗದೀಶ್ ಧಮಕಿ ಹಾಕಿದರು. ಈ ವಿಚಾರವನ್ನು ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಬಿಗ್ ಬಾಸ್ಗೆ ಬೆದರಿಕೆ ಹಾಕಿದ ಜಗದೀಶ್ಗೆ ಬೆಂಡೆತ್ತಿದ ಕಿಚ್ಚ ಸುದೀಪ್. ಪ್ರೋಗ್ರಾಂ ಹಾಳು ಮಾಡೋಕೆ ನಾನೆಗೂ ಸಾಧ್ಯವಿಲ್ಲ, ಜಗದೀಶ್ಗೆ ನೇರವಾಗಿ ಗುಂಡ್ಪಿನ್ ಚುಚ್ಚಿದ ಸುದೀಪ್. ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ, ಡಿಸ್ಟ್ರಾಯ್ ಮಾಡ್ತೀನಿ, ಪ್ರೋಗ್ರಾಂ ಹಾಳು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಬೇರೆ ಇಡು ಅಂತೆಲ್ಲ ಕ್ಯಾಮರಾ ಮುಂದೆ ಜಗದೀಶ್ ಗುಡುಗಿದ್ದರು. ಜಗದೀಶ್ಗೆ ವೀಕೆಂಡ್ನಲ್ಲಿ ರುಬ್ಬಿಂಗ್ ಗ್ಯಾರಂಟಿ ಅಂತ ಸ್ಪರ್ಧಿಗಳು ಸಹ ಮಾತನಾಡಿಕೊಂಡಿದ್ದರು. ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಜಗದೀಶ್ಗೆ ತಮ್ಮದೇ ಸ್ಟೈಲ್ನಲ್ಲಿ ಕಿಚ್ಚ ಸುದೀಪ್ ಅವರು ಬಿಸಿ ಮುಟ್ಟಿಸಿದ್ದಾರೆ. ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಎಂದಿದ್ದ ಜಗದೀಶ್ ಕಿಚ್ಚ ಸುದೀಪ್ ಮುಂದೆ ಎಕ್ಸ್ಪ್ರೆಸ್ ಮಾಡಲಾಗದ ಸ್ಥಿತಿ ತಲುಪಿದ್ದರು. ಪ್ರೋಗ್ರಾಂ ಹಾಳು ಮಾಡೋಕೆ ನಿಮ್ಮಪ್ಪನಾಣೆಗೂ ಸಾಧ್ಯವಿಲ್ಲ ಅಂತ ಕಿಚ್ಚ ಸುದೀಪ್ ಅವರು ತಿವಿದರು. ಜಗದೀಶ್ ಆಡಿದ ಮಾತುಗಳಿಗೆ ಕಿಚ್ಚ ಸುದೀಪ್ ತಿರುಗೇಟು ಕೊಟ್ಟು ರೀತಿಗೆ ಸ್ಪರ್ಧಿಗಳಿಂದ ಹಾಗೂ ಲೈವ್ ಆಡಿಯನ್ಸ್ಗಳಿಂದ ಶಿಳ್ಳೆಯ ಚಪ್ಪಾಳೆಗಳು ಸುರಿಮಳೆಯಾಯಿತು. ಜಗದೀಶ್ ಧಮಕಿ ಹಾಕಿದ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಟಾಪಿಕ್ ತೆಗೆದರು. ಬಿಗ್ ಬಾಸ್ ನನಗೆ ಬೇಕು ಅಂತ ತಾವು ತಾನೇ ಒಳಗೆ ಬಂದಿದ್ದು ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿಬಿಟ್ರಲ್ಲ ಎಂದು ಕಿಚ್ಚ ಸುದೀಪ್ ಪ್ರಶ್ನಿಸಿದರು. ಅದಕ್ಕೆ ಉತ್ತರಿಸಲಾಗದೆ ಪೇಚಿಗೆ ಸಿಲುಕಿದ ಜಗದೀಶ್ ಬಾಯಲ್ಲಿ ಬಂತು ಸರ್ ಏನು ಮಾಡೋದು ಎಂದಷ್ಟೇ ಹೇಳಿದರು. ಬಿಗ್ ಬಾಸ್ನ ಮ್ಯಾನ್ಪುಲೇಟ್ ಮಾಡಿಬಿಡ್ತೀನಿ, ಡಿಸ್ಟ್ರಾಯ್ ಮಾಡಿಬಿಡ್ತೀನಿ, ಡೋರ್ನ ಒಡಿಸ್ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳಿದ್ರಿ ಎಂದು ಸುದೀಪ್ ಕೇಳಿದಾಗ, ಮಂಜು ಪ್ರಾಂಕ್ ಮಾಡಿದಾಗ ಮೋಸ್ಟ್ಲಿ ಅದು ಸ್ಕ್ರಿಪ್ಟೆಡ್ ಇರಬೇಕು, ಆ ಕಡೆಯಿಂದ ಈ ತರಹ ಬರ್ತಿದ್ಯಾ ಅಂತ ನನಗೂ ಅನಿಸಿತು, ಯಾಕಂದರೆ ಪದೇ ಪದೇ ಮಂಜು ಆಟ ಆಡ್ತಿದ್ರು ಎಂದು ಜಗದೀಶ್ಗೆ ಸಮಜಾಯಿಸಿ ನೀಡಲು ಮುಂದಾದರು. ನಿಜವಾಗಿಯೂ ಸ್ಕ್ರಿಪ್ಟೆಡ್ ಆಗಿದ್ದರೆ ಮಂಜುನ ಒಳಗಡೆ ನಾನು ಕಳಿಸ್ತಾನೇ ಇರಲಿಲ್ಲ. ಶೂಟಿಂಗ್ನಲ್ಲಿ 10 ತಿಂಗಳು ನಾನು ಆ ಟಾರ್ಚರನ್ನು ತಡೆದುಕೊಳ್ಳಲು ಆಗಲಿಲ್ಲ. ಸ್ಕ್ರಿಪ್ಟೆಡ್ ಆಗಿದ್ದರೆ ಮಂಜು ಅಂತ ಹೆಸರು ಬರ್ತಿದ್ದ ಹಾಗೆ ದಯವಿಟ್ಟು ಮನೆಗೆ ಕಳಿಸಿ ಅಂತಿದ್ದೆ ನಾನು. ಕನ್ನಡಿ ಅನ್ನೋದು ಬಹಳ ಮುಖ್ಯ ಎಂದು ಹೇಳುವ ಮೂಲಕ ಜಗದೀಶ್ಗೆ ಸುದೀಪ್ ಅವರು ಕಿವಿ ಹಿಂಡಿದರು. ಆಗ ನನ್ನ ಕಡೆಯಿಂದ ಹಲವಾರು ತಪ್ಪಾಗಿದೆ, ನನಗೆ ಆಮೇಲೆ ರಿಯಲೈಸ್ ಆಗಿದೆ, ಅಪಾಲಜಿ ಕೂಡ ಕೇಳಿದ್ದೇನೆ ಎಂದರು ಜಗದೀಶ್. ಮತ್ತು ಕ್ಯಾಮರಾ ಮುಂದೆ ನೀವು ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿದ್ರಲ್ಲ ಅದು ತಪ್ಪೇ ಅಲ್ಲ, ದಟ್ ವಾಸ್ ಎ ಜೋಕ್ ಎಂದು ಸುದೀಪ್ ಹೇಳಿದಾಗ ಸ್ಪರ್ಧಿಗಳು ಲೈವ್ ಆಡಿಯನ್ಸ್ ಜೋರಾಗಿ ನಗುತ್ತಾ ಶಿಳ್ಳೆ ಹೊಡೆದರು, ಚಪ್ಪಾಳೆ ತಟ್ಟಿದರು. ಬಳಿಕ ನನಗೆ ಧನರಾಜ್, ಮಾನಸ, ಉಗ್ರಂ ಮಂಜು ಇವರೆಲ್ಲರೂ ಸೇರಿ ಒಂದು ವಾರದಲ್ಲಿ ಏನು ಜೋಕ್ ಮಾಡಿದ್ರು ಅದಕ್ಕಿಂತ ಜೋರಾಗಿ ನಕ್ಕಿದೆ ಸರ್. ಅವತ್ತು ನಾನು ಆ ಶೋನಲ್ಲಿ ಎಂಥದ್ದೊಂದು ಜೋಕ್ ನಡೆಯಿತು, ಯಾರಾದರೂ ಮಾಡೋಕೆ ಯಾಕೆ 11 ವರ್ಷ ತಗೊಂಡರು ಅಂತ ನನಗೆ ಅರ್ಥ ಆಗಲಿಲ್ಲ ಎಂದು ಹೇಳಿ ಸುದೀಪ್ ಅವರು ನಗಾಡಿದರು. ಆ ಮೂಲಕ ಪರೋಕ್ಷವಾಗಿ ಜಗದೀಶ್ಗೆ ಸುದೀಪ್ ಅವರು ತಿರುಗೇಟು ಕೊಟ್ಟರು. ಈ ತರಹದ ಒಂದು ವಾರವನ್ನು ನಾವು ಫಿನಾಲೆ ಹತ್ತಿರ ಬರ್ತಾ ನೋಡಿದ್ದೀವಿ. ಕಳೆದ ಸೀಸನ್ನಲ್ಲಿ ಈ ತರಹದ ಗಲಾಟೆ ನೋಡೋಕೆ 7-8 ವಾರಗಳು ದಾಟಬೇಕಾಯಿತು. ಇಲ್ಲಿ ಮೊದಲನೇ ವಾರವೇ ನೋಡಿದ್ದೇವೆ ಅಂದರೆ ನಿಮ್ಮ ಕೆಪಾಸಿಟಿ ಏನು ಸರ್? ಇಡೀ ಮನೆ ಅಲ್ಲಾಡಿಸುವ ಒಂದು ಕೆಪಾಸಿಟಿ ನಿಮಗೆ ಇದೆ ಅಂದರೆ ಶೋ ಗೆಲ್ಲುವ ಕೆಪಾಸಿಟಿ ಎಷ್ಟು ಇದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಕೆಪಾಸಿಟಿ ಮೀರಿ ಚಾಲೆಂಜ್ ಮಾಡಿಕೊಳ್ಳಿ ಎಂದು ಜಗದೀಶ್ ಅವರಿಗೆ ಸುದೀಪ್ ಅವರು ಕಿವಿಮಾತು ಹೇಳಿದರು. ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದ ಶೋ. ತುಂಬ ಜನ ಇದರಿಂದ ಏನೇನೋ ಆಗಿದ್ದಾರೆ. ಲೈಫ್ನಲ್ಲಿ ಇಂಪ್ರೂವ್ ಮಾಡದೆ ಸಾಧ್ಯತೆ ಇರುವ ನಿಮ್ಮ ಕೈಯಲ್ಲಿದೆ, ಅದನ್ನು ಇನ್ನಷ್ಟು ಬೆಳೆಸಬಹುದು. ಹಾಳು ಮಾಡೋಕೆ ನಿಮ್ಮಪ್ಪ ರಾಣಿ ಸಾಧ್ಯವಿಲ್ಲ ಸರ್ ಎಂದು ಹೇಳುತ್ತಿದ್ದ ಹಾಗೆ ಮತ್ತೆ ಲೈವ್ ಆಡಿಯನ್ಸ್ ಸ್ಪರ್ಧಿಗಳ ಕಡೆಯಿಂದ ಶಿಳ್ಳೆ ಚಪ್ಪಾಳೆಗಳು ಸುರಿಮಳೆಯಾದವು. ಈ ಮೂಲಕ ಜಗದೀಶ್ಗೆ ತಮ್ಮದೇ ಶೈಲಿಯಲ್ಲಿ ಸುದೀಪ್ ಅವರು ಬೆಂಡೆತ್ತಿದ್ದಾರೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.